ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಏನು ಡಿರೈವ್ ಮಾಡಬೇಕು ನಾವು? 1/f is equals to n21 minus 1 into bracket 1/r1 minus 1/r2 ಇದನ್ನು ಡಿರೈವ್ ಮಾಡಬೇಕು. ಓಕೆ, ಇದನ್ನು ಡಿರೈವ್ ಮಾಡಲಿಕ್ಕೆ ನಿಮಗೆ ಯಾವ ವಿಷಯಗಳು ಗೊತ್ತಿರಬೇಕು? ಹಿಯರ್ ಯು ಶುಡ್ ನೋ ದ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೈಸಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಅ ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್. ಈ ಫಾರ್ಮುಲಾ ನಿಮಗೆ ಫೆಮಿಲಿಯರ್ ಆಗಿರಬೇಕು. ಮತ್ತು ಲೆನ್ಸ್ ಫಾರ್ಮುಲಾ ದಟ್ ಇಸ್ 1/f is equal to 1/v minus 1/u ಇದು ಕೂಡ ನಿಮ್ಗೆ ನೆನಪಿರಬೇಕು. ಓಕೆ, ಏನು ಮಾಡಬೇಕ್ರಿ ಇಲ್ಲಿ? ಇಟ್ಸ್ ವೆರಿ ಸಿಂಪಲ್. ಹಿಯರ್ ದಿಸ್ ಈಸ್ ಯುವರ್ ಫಸ್ಟ್ ಯು ನೀಡ್ ಟು ಡ್ರಾ. ದಿಸ್ ಈಸ್ ಸಿಂಪಲ್ ಬೈಕಾನ್ವೆಕ್ಸ್ ಲೆನ್ಸ್ ಡ್ರಾ ಮಾಡಬೇಕು. ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟದ? n2 ಅದ. ಅದನ್ನು ನಾವು ಎಲ್ಲಿಟ್ಟಿವಿ? ಸರೌಂಡಿಂಗ್ ಮೀಡಿಯಮ್ n1 ಇರುವಂತಹ ರಿಫ್ರಾಕ್ಟಿವ್ ಇಂಡೆಕ್ಸ್ n1 ಇರುವಂಥ ಮೀಡಿಯಮಲ್ಲಿ ಇಟ್ಟಿರಿ. ಆ್ಯಂಡ್ ರಿಮೆಂಬರ್, the refractive index of that biconvex lens is greater than n1 ಅದ. ಓಕೆ, ಇದನ್ನು ನಾವು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ದಿಸ್ ಈಸ್ ದ ಪ್ರಿನ್ಸಿಪಾಲ್ ಎಕ್ಸಿಸ್ ಡ್ರಾ ಮಾಡ್ತೀರಿ. ಆನಂತರ ಸೇ ದಿಸ್ ಈಸ್ ದ ಫಸ್ಟ್ ರೇ, ಇನ್ಸಿಡೆಂಟ್ ಆಯಿತು ಈ ಫಸ್ಟ್ ಸರ್ಫೇಸಲ್ಲಿ. ಏನಾಗ್ತಾ ಇದೆ ನೋಡ್ರಿ, ಸೀದಾ ಹೀಗೆ ಹೋಗಲಿಲ್ಲ, ಅದು ಬೆಂಡ್ ಆಯಿತು. ಸೆಕೆಂಡ್ ಸರ್ಫೇಸಿಗೆ ಇನ್ಸಿಡೆಂಟ್ ಆಯಿತು, ಮತ್ತೆ ಸೀದಾ ಹೋಗಲಿಲ್ಲ ಅದು, ಮತ್ತೆ ಇಲ್ಲಿ ಬೆಂಡ್ ಆಯಿತು. ಇಲ್ಲಿ ರಿಫ್ರಾಕ್ಷನ್ ಎರಡು ಕಡೆನೂ ಇಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ. ಫಸ್ಟ್ ಸರ್ಫೇಸಲ್ಲಿಯೂ ಮತ್ತು ಸೆಕೆಂಡ್ ಸರ್ಫೇಸಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ. ಇದೇ ರಿಫ್ರಾಕ್ಷನ್ ನಾವು ಸ್ಟಡಿ ಮಾಡ್ತಾ ಹೋಗೋಣ ಈಗ. ಸೇಮ್ ದಿಸ್ ಡಿಸ್ಟೆನ್ಸ್, ದಿಸ್ ಈಸ್ ಆಬ್ಜೆಕ್ಟಿಂದ ಇಲ್ಲಿರುವಂಥ ಡಿಸ್ಟೆನ್ಸ್, ಆಪ್ಟಿಕ್ ಸೆಂಟರ್ ಇರುವಂಥ ಡಿಸ್ಟೆನ್ಸು ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅಂತ ಬರಿತಾ ಇದ್ದೀರಿ. ಆ್ಯಂಡ್ ಫೈನಲ್ ಇಮೇಜ್ ಇಲ್ಲಿ ಇಲ್ಲಿ ಫಾರ್ಮೇಷನ್ ಆಯಿತು. ದಟ್ ಡಿಸ್ಟೆನ್ಸ್ ಈಸ್ ವಿ. ಆ್ಯಂಡ್ ವಾಟ್ ಇಸ್ v1 ಹಿಯರ್? ಈ ಸೆಕೆಂಡ್ ಸರ್ಫೇಸ್ ಇರಲಿಲ್ಲ ಅಂದರೆ ಲೈಟ್ ಎಲ್ಲಿ ಹೋಗ್ತಾ ಇತ್ತು? ಸೀದಾ ಇಲ್ಲಿ ಬರ್ತಾ ಇತ್ತು. ಈ ಆಬ್ಜೆಕ್ಟ್ನ ಇಮೇಜ್ ಇಲ್ಲಿ ಫಾರ್ಮೇಷನ್ ಆಗ್ತಾ ಇತ್ತು. ದಟ್ I1 ಈಸ್ ದ ಇಮೇಜ್ ಡಿಸ್ಟೆನ್ಸ್ ಯಾವಾಗಿದು? ಸೆಕೆಂಡ್ ಸರ್ಫೇಸ್ ಇರದೇ ಇರುವಾಗ. ಓಕೆ, ಈ ಡೈಗ್ರಾಮ್ ಕಂಪ್ಲೀಟ್ ಡ್ರಾ ಮಾಡ್ಲಿಕ್ಕೆ ಬರಬೇಕು. ನೆಕ್ಸ್ಟ್ ಏನಾಗಬೇಕ್ರಿ? ಫಸ್ಟ್ ಪಾಯಿಂಟ್ ಏನದ ಇಲ್ಲೇ? ರಿಫ್ರಾಕ್ಷನ್ ಆಟ್ ಫಸ್ಟ್ ಸರ್ಫೇಸ್ ABC. ಏನು ಅನ್ಕೊಳ್ತಾ ಇದ್ದೀವಿ? ಒನ್ಲಿ ಫಸ್ಟ್ ಸರ್ಫೇಸ್ ದಿಸ್ ABC ಈಸ್ ಪ್ರೆಸೆಂಟ್. ಆ ಸೆಕೆಂಡ್ ಸರ್ಫೇಸ್ ಅದಲ್ಲ, ಯಾವುದು? ದಿಸ್ ADC ಅನ್ನುವಂಥ ಸರ್ಫೇಸ್ ಅಬ್ಸೆಂಟ್ ಅದ, ಇಲ್ಲ ಅಂತ ಅಂದ್ಕೊಂಡಾಗ ಇಲ್ಲಿ ನಾವು ಏನು ಬರಿಬೇಕು? ನಮ್ಮ ರಿಲೇಷನ್ ಬಿಟ್ವೀನ್ NUVR ಬರಿಬೇಕು. ಓಕೆ, ದಿಸ್ ಈಸ್ ಯುವರ್ ಯು ಕ್ಯಾನ್ ರೈಟ್ ಅ ರಿಲೇಷನ್ ಬಿಟ್ವೀನ್ NUVR ಯೂಸಿಂಗ್ ದಿಸ್ ಡೈಗ್ರಾಮ್. ರಿಫ್ರಾಕ್ಷನ್ ಅಟ್ ಫಸ್ಟ್ ಸರ್ಫೇಸ್ ABC ಒನ್ಲಿ. ಓಕೆ, ಏನು ಬರೀತೀರಿ? ದಿಸ್ ಈಸ್ ದ N2 ಈಸ್ refractive index of image space divided by image distance. Okay, n2 divided by v1 ಬರೆದ್ರಿ. Okay, minus n1 divided by u. What is n1? n1 is refractive index of object space divided by object distance. ಹೌದು, ಇಲ್ಲಿ ಮೈನಸ್ ಅದಕ್ಕೆ ಬರೆದ್ರಿ ಕ್ವಶನ್. ಮೈನಸ್ ಅದಕ್ಕೆ ಬರೀತಾ ಇದೀವಿ ಅಂದರೆ ದ ರೀಸನ್ ಬಿಹೈಂಡ್ ದ ಮೈನಸ್ ಈಸ್, ಗಮನಿಸ್ಬೇಕು ನೀವು. ಏನದ? ಎಲ್ಲ ಡಿಸ್ಟೆನ್ಸ್ ಎಲ್ಲಿಂದ ಮೆಜರ್ ಮಾಡ್ತೀರಿ? ಹೋಲಿಂದ. ಓಕೆ, ಆ್ಯಂಡ್ ನೀವು ಅಗೇನ್ಸ್ಟ್ ದ ಡೈರೆಕ್ಷನ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ಅದರ ಅಗೇನ್ಸ್ಟ್ ನೀವು ಡಿಸ್ಟೆನ್ಸ್ ಮೆಜರ್ ಮಾಡ್ತಾ ಇದ್ದರೆ ಆ ಯು ಅನ್ನು ನಾವು ಏನು ತಗೋಬೇಕಾಗತ್ತೆ? ಮೈನಸ್ ಹಾಗಾಗಿ ಮೈನಸ್ n1/u ಅಂತ ಬರೆದ್ರಿ. ಆ್ಯಂಡ್ ನೆಕ್ಸ್ಟು n2 ಮೈನಸ್ n1 ಡಿಫ್ರೆನ್ಸ್ ಇನ್ ದ ರಿಫ್ರಾಕ್ಟಿವ್ ಇಂಡೈಸಸ್ ಡಿವೈಡ್ ಬೈ R1. ಓಕೆ, R1 ಏನದು? R1 ಈಸ್ ರೇಡಿಯಸ್ ಆಫ್ ಕರ್ವೇಚರ್, ಅಂದರೆ ಈ ಪೋಲಿಂದ C1ಗೆ ಇರುವಂಥ ಡಿಸ್ಟೆನ್ಸ್ ಅದು R1. ಓಕೆ, ಆ್ಯಂಡ್ ದಟ್ ಈಸ್ R1 ಹಿಯರ್. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ರೀ? ದಟ್ ಈಸ್ ಯುವರ್ ಫಸ್ಟ್ ಇಕ್ವೇಷನ್. ಇದನ್ನು ನಾವು ಫಸ್ಟ್ ಇಕ್ವೇಷನ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟು ರಿಫ್ರಾಕ್ಷನ್ ಆಟ್ ದ ಸೆಕೆಂಡ್ ಸರ್ಫೇಸ್. ಈಗೇನು ಅನ್ಕೊಳ್ತಾ ಇದ್ದೀರಿ? ಈ ಫಸ್ಟ್ ಸರ್ಫೇಸು ಆಬ್ಸೆಂಟ್ ಅದ, ಇಲ್ವೇ ಇಲ್ಲ, ಅಲ್ಲಿ ಪ್ರೆಸೆಂಟೇ ಇಲ್ಲ. ಓಕೆ, ಒನ್ಲಿ ಸೆಕೆಂಡ್ ಸರ್ಫೇಸ್ ಈಸ್ ಪ್ರೆಸೆಂಟ್, ಹೀಗೆ ಅನ್ಕೊಳ್ತಾ ಇದ್ದೀವಿ. ಅವಾಗ ನಮ್ಮ ಡೈಗ್ರಾಮ್ ಹೇಗೆ ಡ್ರಾ ಮಾಡ್ತೀರಿ? ದಟ್ ಈಸ್ ADC ಸರ್ಫೇಸ್ ಈಸ್ ಒನ್ಲಿ ಪ್ರೆಸೆಂಟ್. ADC ಸರ್ಫೇಸ್ ಅಷ್ಟೇ ಅದ, ABC ಸರ್ಫೇಸ್ ಇಲ್ಲ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಓಕೆ, ಇದು ಎಲ್ಲಿಂದ ಬರ್ತಾ ಇದೆ? ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನಮಗೆ. ಓಕೆ, ದಿಸ್ ಕಂಪ್ಲೀಟ್ ಏನದ? ಇನ್ ದ ಅಬ್ಸೆನ್ಸ್ ಆಫ್ ದಿಸ್ ಸೆಕೆಂಡ್ ಫಸ್ಟ್ ಸರ್ಫೇಸಲ್ಲಿ ಇದು ಕಂಪ್ಲೀಟ್ ಸರ್ಫೇಸ್ ಏನಾಗುತ್ತೆ? ದಟ್ ಇಟ್ ಬಿಕಮ್ಸ್ N2 ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಅದರ ಫೈನಲ್ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ? ಎಲ್ಲಿ ಇಮೇಜ್ ಫಾರ್ಮೇಷನ್ ಆಯಿತು. ಓಕೆ, ವಾಟ್ ಈಸ್ R2 ಹಿಯರ್? R2 ಈಸ್ ಈ ಸೆಕೆಂಡ್ ಸರ್ಫೇಸ್ನ ರೇಡಿಯಸ್ ಆಫ್ ಕರ್ವೇಚರ್, ಅಂದರೆ ಸೆಂಟರ್ ಆಫ್ ಕರ್ವೇಚರ್ C2ದಿಂದ ಈ ಪೋಲಿಗಿರುವಂಥ ಡಿಸ್ಟೆನ್ಸ್ ಅದು. ಓಕೆ, ಏನು ಮಾಡ್ಬೇಕ್ರಿ ಈಗ? ರಿಲೇಷನ್ ಬಿಟ್ವೀನ್ NUVR ಯೂಸ್ ಮಾಡ್ಕೋಬೇಕು. ಹಿಯರ್ ದಟ್ ಈಸ್ n2 ಡಿವೈಡೆಡ್ ಬೈ ಮೈನಸ್ ವಿ ಅಂತ ಬರಿತಾ ಇದ್ದೀವಿ. n2 ಏನಿದು? n2 ಈಸ್ ದಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್. ಬಟ್ ಆಬ್ಜೆಕ್ಟ್ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಆದರೆ ನಾನು ಇದನ್ನೇನು ತಗೊಳ್ತಾ ಇದ್ದೀನಿ? ಈ ಇನ್ಸಿಡೆಂಟ್ ಲೈಟ್ ಏನದಲ್ಲ, ಇದನ್ನೇ ಫಾರ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ I1 ಅಂತ
ಮಾರ್ಕ್ ಮಾಡ್ತಾ ಇದ್ವಿ. ಓಕೆ, ದಿಸ್ V1 ಅನ್ನು ನಾನು ಏನು ತೊಗೊಳ್ತೀನಿ, ವರ್ಚುವಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ತೊಗೊಳ್ತಾ ಇದ್ದೀವಿ. ಓಕೆ, ಆಬ್ಜೆಕ್ಟ್ ಇರೋದು ಆ್ಯಕ್ಚುಲಿ ಇಲ್ಲದ ಆಬ್ಜೆಕ್ಟು. ಹಾಗಾಗಿ N2 ಡಿವೈಡೆಡ್ ಬೈ ಮೈನಸ್ V1 ಪ್ಲಸ್ N1 ಬೈ V ಅಂತ ಬರೀತೀರಿ. N1 ಬೈ V, N1 ಅಂದರೆ ಆಬ್ಜೆಕ್ಟ್ಸ್ ಇಮೇಜ್ ಸ್ಪೇಸು ಡಿವೈಡೆಡ್ ಬೈ ಇಮೇಜ್ ಡಿಸ್ಟೆನ್ಸ್ V ಇದೆ. ಆ್ಯಂಡ್ ಡಿಫ್ರೆನ್ಸ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸೆಕೆಂಡ್ ಸರ್ಫೇಸ್. ಇಲ್ಲಿ -R2 ಎದಕ್ಕೆ ತೊಗೊಂಡ್ರಿ? ಸಿ, ದಿಸ್ ಇಸ್ ದ ಎಲ್ಲ ಡಿಸ್ಟೆನ್ಸ್ ಇಲ್ಲಿಂದ ಮೆಜರ್ ಮಾಡ್ತೀರಿ, ಪೋಲಿಂದ ಮೆಜರ್ ಮಾಡ್ತೀರಿ. ಓಕೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆ್ಯಂಡ್ ಯು ಆರ್ ಮೇಜರಿಂಗ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಸೆಕೆಂಡ್ ಸರ್ಫೇಸ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಇದು ಅದರ ಅಗೇನ್ಸ್ಟ್ ನೀವು ಹೋಗ್ತಾ ಇದ್ರಿ. ಹಾಗಾಗಿ ಈ R2 ಅನ್ನು ದ್ಯಾಟ್ ಈಸ್ ಅಕಾರ್ಡಿಂಗ್ ಟು ಯುವರ್ ಸೈನ್ ಕನ್ವೆನ್ಷನ್ -R2 ಬರೀತಾ ಇದ್ದೀವಿ. ದಿಸ್ ಈಸ್ ಯುವರ್ ಸೆಕೆಂಡ್ ಇಕ್ವೇಷನ್. ಏನು ಮಾಡಬೇಕ್ರಿ ನೆಕ್ಸ್ಟ್? ಈಗ ಆ ಇಕ್ವೇಷನ್, ದಿಸ್ ಈಸ್ ಯುವರ್ ಇಕ್ವೇಷನ್ 1, ಇದನ್ನು ಇಕ್ವೇಷನ್ 1 ಅಂತ ಬರೀತೀರಿ, ಇಕ್ವೇಷನ್ 2. ಓಕೆ, ರಿಫ್ರಾಕ್ಷನ್ ಏನಾಗ್ತಾ ಇದೆ? ಎರಡೂ ಸರ್ಫೇಸಲ್ಲಿ ಕೂಡಿ ರಿಫ್ರಾಕ್ಷನ್ ಆಗ್ತಾ ಇದೆ. ಇಲ್ಲಿಯೂ ಲೈಟ್ ಬೆಂಡ್ ಆಯಿತು, ಇಲ್ಲಿಯೂ ಲೈಟ್ ಬೆಂಡ್ ಆಯಿತು. ಏನು ಮಾಡಬೇಕೀಗ? ಈಗ ಆ ಎರಡೂ ಇಕ್ವೇಷನನ್ನು ಆ್ಯಡ್ ಮಾಡ್ತೀನಿ. ಹೇಗೆ ಆ್ಯಡ್ ಮಾಡ್ತಾ ಇದ್ದೀವಿ ನೋಡ್ರಿ, ಸರಿಯಾಗಿ ಗಮನಿಸ್ಬೇಕು ನೀವು. ಏನು ಮಾಡ್ತಾ ಇದ್ದೀರಿ? ದಿಸ್ ಟರ್ಮ್, ಈ ಲೆಫ್ಟ್ ಸೈಡ್ ಇರುವಂಥದ್ದು, ಇದ್ರ ಲೆಫ್ಟ್ ಸೈಡ್ ಇರುವಂಥದ್ದು ಎರಡನ್ನೂ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಓಕೆ, ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ N2 ಬೈ V1 ಮೈನಸ್ N1 ಬೈ U ಇಲ್ಲಿ ಬರ್ದಿರಿ. ಓಕೆ, ಆ್ಯಂಡ್ ಹಿಯರ್ ದಿಸ್ ಈಸ್ N2 ಬೈ ಮೈನಸ್ V1 ಪ್ಲಸ್ N1 ಬೈ V ಅನ್ನು ಇಲ್ಲಿ ಬರ್ದಿರಿ. ಓಕೆ, ಎರಡನ್ನೂ ನಾವು ಕೂಡಿಸ್ತಾ ಇದ್ದೀವಿ, ಇಲ್ಲಿ ಎರಡನ್ನೂ ಕೂಡಿಸಿದ್ರಿ, ರೈಟ್? ಓಕೆ, ನೆಕ್ಸ್ಟ್ ಈ ಟರ್ಮ್ ರೈಟ್ ಸೈಡ್ N2 ಮೈನಸ್ N1 ಬೈ R1 ಇಲ್ಲಿ ಬರ್ದಿರಿ. ಓಕೆ, N2 ಮೈನಸ್ N1 ಡಿವೈಡೆಡ್ ಬೈ ಮೈನಸ್ R2 ಇದನ್ನು ಇಲ್ಲಿ ಬರ್ದಿರಿ. ಇವೆರಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ಈಗ ನೀವು N2 ಬೈ ಮೈನಸ್ V1, N2 ಬೈ ದಿಸ್ ಪ್ಲಸ್ V1 ಕ್ಯಾನ್ಸಲ್ ಆಯಿತು. ಏನು ಉಳೀತು? N1 ಬೈ ಮೈನಸ್ U, N2 ಬೈ V. ಅದನ್ನೇ ಹೀಗೆ ಬರ್ತೀವಿ, N1 ಬೈ V. Okay, and this is minus N1 by U. Okay, and here N2 minus N1 ಕಾಮನ್ ತೆಗೆದ್ವಿ. ಏನು ಉಳಿತಿಲ್ಲೇ? 1 ಬೈ R1 ಮೈನಸ್, ಇಲ್ಲಿ ಮೈನಸ್ ಇತ್ತು, 1 ಬೈ R2 ಬರೆದ್ರಿ. ಓಕೆ, ನೆಕ್ಸ್ಟು ಇಲ್ಲಿ N1 ಕೂಡ ಕಾಮನ್ ತೆಗೆದ್ವಿ. 1 ಬೈ V ಮೈನಸ್ 1 ಬೈ U ದಟ್ಸ್ ಈಕ್ವಲ್ ಟು N2 ಮೈನಸ್ N1 ಇಂಟು ಬ್ರೆಕೆಟ್ 1 ಬೈ R1 ಮೈನಸ್ 1 ಬೈ R2 ಅಂತ ಬರೆದ್ರಿ. ಓಕೆ, ಈ N1 ಅನ್ನು ನಾನು ಇಲ್ಲಿ ಕಳಿಸ್ತೀನಿ. ಓಕೆ, ರೈಟ್ ಸೈಡ್ ಏನಾಯ್ತು ನೋಡ್ರಿ ಈಗ ಅದು. Now that is N2 minus N1 divided by N1 into bracket 1 by R1 minus 1 by R2 ಆಯಿತು. See, 1 by V minus 1 by U is equals to, ಇದನ್ನು ಹೇಗೆ ಬರಿಬೋದು ನಾವು? ಯು ಕ್ಯಾನ್ ರೈಟ್ N2 divided by N1 ಮೈನಸ್ N1 divided by N1 ಬರಿಬೋದು. N1 by N1 ಏನಾಗುತ್ತೆ? ಇದು 1 ಆಯಿತು. ಈ N2 divided by N1 ಅನ್ನು ನಾನು N21 ಅಂತ ಬರ್ತೀನಿ, ನಿಮ್ಗೆ ಗೊತ್ತು. ಓಕೆ, that is N2 divided by N1 is equal to ಏನು ಬರಿಬೋದು ನೀವು? ಯು ಕ್ಯಾನ್ ರೈಟ್ N21, ದಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್. ಇಲ್ಲಿ ಸೆಕೆಂಡ್ ಮೀಡಿಯಮ್ ಯಾವುದು? ದಿಸ್ ಲೆನ್ಸ್ ಏನದಲ್ಲ, ದಿಸ್ ಲೆನ್ಸ್ ಈಸ್ ದ ಸೆಕೆಂಡ್ ಮೀಡಿಯಮ್, ದಿಸ್ ಇಸ್ ದ ಫಸ್ಟ್ ಮೀಡಿಯಮ್, ದಿಸ್ ಇಸ್ ಸೆಕೆಂಡ್ ಮೀಡಿಯಮ್. ಹಾಗಾಗಿ N21 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಲೆನ್ಸ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್. ಓಕೆ, ದಟ್ ಇಸ್ 1 ಅಂತ ಬರೆದ್ವಿ. ಓಕೆ, ಆ್ಯಂಡ್ ಹಿಯರ್ ಈಗ 1 ಬೈ V ಮೈನಸ್ 1 ಬೈ U ಅಂದರೆ ನಿಮ್ಗೆ ಗೊತ್ತಾಗಲ್ಲ, ಹೇಳಿದ್ವಿ ನಾವು. 1 ಬೈ V ಮೈನಸ್ 1 ಬೈ U ಅಂದರೆ ದಟ್ ಈಸ್ 1 ಬೈ F ಅಂತ ಬರಿತೀವಿ. ಓಕೆ, ಇನ್ನು ಡೈರೆಕ್ಟಾಗಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು, ಅಥವಾ ನಾನು ಮತ್ತೊಂದು ರೀತಿಯೂ ಹೇಳ್ತೀವಿ. ಯಾವ ರೀತಿ ಹೇಳ್ತೀರಿ? ಸಪೋಸ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಆ್ಯಂಡ್ ದ ಪ್ಯಾರಲಲ್ ರೇಸ್ ಫ್ರಮ್ ದ ಆಬ್ಜೆಕ್ಟ್ ಕನ್ವರ್ಜಸ್ ಅಟ್ ಎಲ್ಲೆ ಪ್ರಿನ್ಸಿಪಲ್ ಫೋಕಸ್, ದಟ್ U ಈಸ್ ಈಕ್ವಲ್ ಟು ಇನ್ಫಿನಿಟಿ ಆ್ಯಂಡ್ V ಈಸ್ ಈಕ್ವಲ್ ಟು F ಆಗುತ್ತೆ. ಏನು ರೀ ಅರ್ಥ ಇದು? ಸಪೋಸ್ ಆಬ್ಜೆಕ್ಟ್ ಎಲ್ಲದ ಇನ್ಫಿನಿಟಿ, ದ ಇನ್ಸಿಡೆಂಟ್ ರೇಸ್ ಆರ್ ಪ್ಯಾರಲಲ್ ದ ಪ್ರಿನ್ಸಿಪಲ್ ಆಕ್ಸಿಸ್. ರಿಫ್ರಾಕ್ಷನ್ ಆದ ನಂತರ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ? ಫೋಕಸಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಈ ಆಬ್ಜೆಕ್ಟ್ ಇಮೇಜ್ ಡಿಸ್ಟೆನ್ಸ್ V ಈಸ್ ನಥಿಂಗ್ ಬಟ್ ಈಸ್ ಈಕ್ವಲ್ ಟು F ಆಗುತ್ತೆ ಯಾವಾಗ U ಈಸ್ ಈಕ್ವಲ್ ಟು ಇನ್ಫಿನಿಟಿ ತೊಗೊಂಡಾಗ. ಹಾಗಾಗಿ 1 ಬೈ F ಈಸ್ ಈಕ್ವಲ್ ಟು, ಈ ಮೇಲಿನ ಇಕ್ವೇಷನ್ ನಾವು ಏನು ಬರಿಬೋದು? 1 ಬೈ V ಮೈನಸ್ 1 ಬೈ U ಅನ್ನು 1 ಬೈ F, ಆ್ಯಂಡ್ ದಿಸ್ ಈಸ್ N21 ಮೈನಸ್ 1 ಆ್ಯಸ್ ಇಟ್ ಈಸ್ N21 ಮೈನಸ್ 1. ಓಕೆ, ಇಂಟು ಬ್ರೆಕೆಟ್ ಇದನ್ನು ಮಿಸ್ ಮಾಡ್ತೀರಿ ನೀವು. ಈ ಬ್ರೆಕೆಟ್ ಮಿಸ್ ಮಾಡೋದ್ರಿಂದ ಯು ಕ್ಯಾನ್ ಲೂಸ್ ದ ಮಾರ್ಕ್ಸ್, ಹೌದಾ? ಓಕೆ, ಅದು ತಪ್ಪು ಇಕ್ವೇಷನ್ ಆಗಿಬಿಡುತ್ತೆ. ಆ್ಯಂಡ್ ಇಂಟು ಬ್ರೆಕೆಟ್ 1 ಬೈ R1 ಮೈನಸ್ 1 ಬೈ R2. ದಿಸ್ ಈಸ್ ಯುವರ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇದನ್ನು ನಾವೇನು ಕರಿತಾ ಇದ್ದೀವಿ? ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ನಾವು ಕರಿತಾ ಇದ್ದೀವಿ. ದಟ್ ಈಸ್